ಇನ್ನೇನು 3 ದಿನದಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ಆದ್ರೆ ಈ ಬಾರಿಯ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಒಂದಷ್ಟು ಕುತೂಹಲಗಳಿದ್ವು. ಆದ್ರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಈಗಾಗಲೇ ನಡೀತಾ ಇರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಫೈಟ್. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಒಂದು ರೀತಿಯಲ್ಲಿ ಏಟ್ ತಿನ್ನುವಂತಹ ರೀತಿಯಲ್ಲಿ ಆಯ್ತಾ ಸರ್ಕಾರಕ್ಕೆ ಅನ್ನುವಂತಹ ಪ್ರಶ್ನೆ. ಈಗ ಸರ್ಕಾರ ಪಶ್ಚಾತ್ತಾಪ ಪಡ್ತಾ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವುದು ಹೊರಗಡೆ ಬರಬಾರದು, ಬಡಬಡಿದಾಟ ಇಲ್ಲ, ಎಲ್ಲವೂ ಸರಿ ಇದೆ, ಒಗ್ಗಟ್ಟಲ್ಲಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಬಟಾ ಬಯಲಾಯಿತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ನಂತರದಲ್ಲಿ. ಈಗ ವಿಪಕ್ಷಗಳಿಗೆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಂಗ್ರೆಸ್ ಅಲ್ಲಿ ಮೂಡಿರೋದು. ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಚಿಂತನೆಗಳನ್ನ ನಡೆಸ್ತಾ ಇದೆ. ಆದ್ರೆ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕಡೆಗಳಲ್ಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಒಂದಷ್ಟು ಅವಿಶ್ವಾಸ ನಿರ್ಣಯವನ್ನ ಕೂಡ ಗೊತ್ತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ನಿರ್ಧಾರಗಳನ್ನ ವಿಪಕ್ಷಗಳಿಂದ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅಧಿವೇಶನದ ಸಂದರ್ಭದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಈ ಸಿದ್ಧತೆಗಳು, ಈ ನಿರ್ಧಾರಗಳು ವಿಪಕ್ಷದಿಂದ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಪ್ರಮುಖ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸೋದು ಸದ್ಯಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮುಂದೆ ಇರುವಂತಹ ಪ್ರಬಲ ಅಸ್ತ್ರ. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ನಿರ್ಣಯವನ್ನ ಮಂಡಿಸಿ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳಿಂದ ಬಹಳ ಜೋರಿನ ತಯಾರಿ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲದಿಂದಾಗಿ, ಕುರ್ಚಿ ಕಿತ್ತಾಟದಿಂದಾಗಿ ಪ್ರತಿದಿನ ಸಿಎಂ ಜೊತೆಯಲ್ಲಿ ಡಿಸಿಎಂ ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಷ್ಟೇ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಈಗ ತಯಾರಿಯನ್ನ ನಡೆಸಿರೋದು. ಜೊತೆಗೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಅಧಿವೇಶನದಲ್ಲಿ ಇದೇ ವಿಚಾರಕ್ಕೆ ವಾಗ್ದಾಳಿಯನ್ನ ನಡೆಸುವಂತಹ ಸಿದ್ಧತೆಗಳನ್ನು ಇನ್ನೇನು 3 ದಿನದಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ಆದ್ರೆ ಈ ಬಾರಿಯ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಒಂದಷ್ಟು ಕುತೂಹಲಗಳಿದ್ವು. ಆದ್ರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಈಗಾಗಲೇ ನಡೀತಾ ಇರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಫೈಟ್. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಒಂದು ರೀತಿಯಲ್ಲಿ ಏಟ್ ತಿನ್ನುವಂತಹ ರೀತಿಯಲ್ಲಿ ಆಯ್ತಾ ಸರ್ಕಾರಕ್ಕೆ ಅನ್ನುವಂತಹ ಪ್ರಶ್ನೆ. ಈಗ ಸರ್ಕಾರ ಪಶ್ಚಾತ್ತಾಪ ಪಡ್ತಾ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವುದು ಹೊರಗಡೆ ಬರಬಾರದು, ಬಡಬಡಿದಾಟ ಇಲ್ಲ, ಎಲ್ಲವೂ ಸರಿ ಇದೆ, ಒಗ್ಗಟ್ಟಲ್ಲಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಬಟಾ ಬಯಲಾಯಿತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ನಂತರದಲ್ಲಿ. ಈಗ ವಿಪಕ್ಷಗಳಿಗೆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಂಗ್ರೆಸ್ ಅಲ್ಲಿ ಮೂಡಿರೋದು. ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಚಿಂತನೆಗಳನ್ನ ನಡೆಸ್ತಾ ಇದೆ. ಆದ್ರೆ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕಡೆಗಳಲ್ಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಒಂದಷ್ಟು ಅವಿಶ್ವಾಸ ನಿರ್ಣಯವನ್ನ ಕೂಡ ಗೊತ್ತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ನಿರ್ಧಾರಗಳನ್ನ ವಿಪಕ್ಷಗಳಿಂದ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅಧಿವೇಶನದ ಸಂದರ್ಭದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಈ ಸಿದ್ಧತೆಗಳು, ಈ ನಿರ್ಧಾರಗಳು ವಿಪಕ್ಷದಿಂದ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಪ್ರಮುಖ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸೋದು ಸದ್ಯಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮುಂದೆ ಇರುವಂತಹ ಪ್ರಬಲ ಅಸ್ತ್ರ. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ.
ಈ ನಿರ್ಣಯವನ್ನ ಮಂಡಿಸಿ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಪಕ್ಷಗಳಿಂದ ಬಹಳ ಜೋರಿನ ತಯಾರಿ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲದಿಂದಾಗಿ, ಕುರ್ಚಿ ಕಿತ್ತಾಟದಿಂದಾಗಿ ಪ್ರತಿದಿನ ಸಿಎಂ ಜೊತೆಯಲ್ಲಿ ಡಿಸಿಎಂ ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಷ್ಟೇ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಈಗ ತಯಾರಿಯನ್ನ ನಡೆಸಿರೋದು. ಜೊತೆಗೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಅಧಿವೇಶನದಲ್ಲಿ ಇದೇ ವಿಚಾರಕ್ಕೆ ವಾಗ್ದಾಳಿಯನ್ನ ನಡೆಸುವಂತಹ ಸಿದ್ಧತೆಗಳನ್ನು ಇನ್ನೇನು 3 ದಿನದಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂತ ಒಂದಷ್ಟು ಕುತೂಹಲಗಳಿದ್ವು. ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಈಗಾಗಲೇ ನಡೀತಾ ಇರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಫೈಟ್. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಒಂದು ರೀತಿಯಲ್ಲಿ ಏಟ್ ತಿನ್ನುವಂತಹ ರೀತಿಯಲ್ಲಿ ಆಯ್ತಾ ಸರ್ಕಾರಕ್ಕೆ ಅನ್ನುವಂತಹ ಪ್ರಶ್ನೆ. ಈಗ ಸರ್ಕಾರ ಪಶ್ಚಾತ್ತಾಪ ಪಡ್ತಾ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವುದು ಹೊರಗಡೆ ಬರಬಾರದು, ಬಡಬಡಿದಾಟ ಇಲ್ಲ, ಎಲ್ಲವೂ ಸರಿ ಇದೆ, ಒಗ್ಗಟ್ಟಲ್ಲಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇತ್ತು. ಆದರೆ ಅದೆಲ್ಲವೂ ಕೂಡ ಬಟಾಬಯಲಾಯಿತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ನಂತರದಲ್ಲಿ. ಈಗ ವಿಪಕ್ಷಗಳಿಗೆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಂಗ್ರೆಸ್ ಅಲ್ಲಿ ಮೂಡಿರೋದು. ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಚಿಂತನೆಗಳನ್ನ ನಡೆಸ್ತಾ ಇದೆ. ಆದರೆ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕಡೆಗಳಲ್ಲೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಒಂದಷ್ಟು ಅವಿಶ್ವಾಸ ನಿರ್ಣಯವನ್ನ ಕೂಡ ಗೊತ್ತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ನಿರ್ಧಾರಗಳನ್ನ ವಿಪಕ್ಷಗಳಿಂದ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅಧಿವೇಶನದ ಸಂದರ್ಭದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಈ ಸಿದ್ಧತೆಗಳು, ಈ ನಿರ್ಧಾರಗಳು ವಿಪಕ್ಷದಿಂದ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಪ್ರಮುಖ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸೋದು ಸದ್ಯಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮುಂದೆ ಇರುವಂತಹ ಪ್ರಬಲ ಅಸ್ತ್ರ. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ನಿರ್ಣಯವನ್ನ ಮಂಡಿಸಿ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳಿಂದ ಬಹಳ ಜೋರಿನ ತಯಾರಿ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಈ ನಾಯಕತ್ವ ಗೊಂದಲದಿಂದಾಗಿ, ಕುರ್ಚಿ ಕಿತ್ತಾಟದಿಂದಾಗಿ ಪ್ರತಿದಿನ ಸಿಎಂ ಜೊತೆಯಲ್ಲಿ ಡಿಸಿಎಂ ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಷ್ಟೇ ಆಗ್ತಾ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತಹ